ಮಧ್ಯ ಕರ್ನಾಟಕದ ಹೃದಯ ಭಾಗ ದಾವಣಗೆರೆಯಲ್ಲಿ ಉಪಚುನಾವಣೆ ರಂಗೇರಿದೆ. ಸೋಲಿಲ್ಲದ ಸರದಾರನಂತಿದ್ದ ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿರುವ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯುತ್ತಿದೆ. ಮತ್ತೊಮ್ಮೆ ಗೆದ್ದು ಕ್ಷೇತ್ರ ಉಳಿಸಿಕೊಳ್ಳಲು ಕೈಪಡೆ ಮುಂದಾಗಿದ್ದರೆ ವಿಜಯದ ಮೂಲಕ ಹೊಸ ಇತಿಹಾಸ ಬರೆಯಲು ಬಿಜೆಪಿ ಸಜ್ಜಾಗಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಿನ ಫೈಟ್ ಹೇಗಿದೆ? ಇಲ್ಲಿನ ಮತದಾರರ ಒಲವು ಯಾರ ಕಡೆಗಿದೆ? ಬನ್ನಿ ನೋಡೋಣ. ನೋಡ್ರಿ, ಈಗ ಯಾವುದೇ ಪಕ್ಷ ಇರಲಿ ನಾವು ಕೆಳಗೆ ದಕ್ಷಿಣ ಭಾಗದಲ್ಲಿ ಯಾವುದೇ ಅಭಿವೃದ್ಧಿ ಆಗುವಂಥ ಕೆಲಸ ಯಾವ್ದು ಮಾಡಿದ್ದೀರಿ? ಯಾವುದು ಒಳ್ಳೆಯದು ಒಂದು ಫ್ಯಾಕ್ಟ್ರಿ ಮಾಡಿದ್ದೀರಿ? ನಾವು ಈ ವ್ಯಾಪಾರ ಮಾಡ್ತಿದ್ದೀವಿ. ಈ ವ್ಯಾಪಾರ ನಾವೇ ಅಲ್ಲ, ನಮ್ಮ ಮಕ್ಕಳಿಗೂ ಇದೇ ವ್ಯಾಪಾರ ಕರ್ಕೊಂಡು ಬರ್ತಾಯಿದ್ದೀವಿ. ಯಾರು ಗೆದ್ದು ಏನು ಒಳ್ಳೆ ಫ್ಯಾಕ್ಟ್ರಿಗಳು, ಒಳ್ಳೆ ಹಾಸ್ಪಿಟ್ಲು, ಯಾವುದೇ ಒಳ್ಳೆಯದು ಒಂದು ಕಾಲೇಜು ಯಾವುದು ಮಾಡಿಲ್ಲ. ಕಾಂಗ್ರೆಸ್ಗೆ ವೋಟ್ ಮಾಡಿರೋದು. ಈ ಸರಿನೂ ನಮ್ಮ ಸಮರ್ಥ ಅವರಿಗೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಅಪ್ಪಾಜಿದು ಎಲ್ಲ ಚೆನ್ನಾಗೇ ಮಾಡ್ಕೊಂಡು ಬಂದಿದ್ದಾರೆ, ಈಗಲೂ ಮಾಡ್ತಾರೆ ಸಮರ್ಥ ಅವರು ಅನ್ನೋದು ನಮಗೆ ಭರವಸೆ ಐತಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವು ಕಾಂಗ್ರೆಸ್ನ ಭದ್ರಕೋಟೆ ಎಂದೇ ಗುರುತಿಸಿಕೊಂಡಿದೆ. ಇಲ್ಲಿ ಬಿಜೆಪಿ ಪ್ರಬಲ ಎದುರಾಳಿಯಾಗಿ ಪೈಪೋಟಿ ನೀಡುತ್ತಿದ್ದರೂ ಇದುವರೆಗೂ ವಿಜಯದ ಪತಾಕೆ ಹಾರಿಸಲು ಸಾಧ್ಯವಾಗಿಲ್ಲ. 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯ ಬಳಿಕ ಅಸ್ತಿತ್ವಕ್ಕೆ ಬಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು ಶಾಮನೂರು ಶಿವಶಂಕರಪ್ಪ ಅವರು 4 ಬಾರಿ ಪ್ರತಿನಿಧಿಸಿದ್ದರು. 2025ರ ಡಿಸೆಂಬರ್ 14ರಂದು ಶಿವಶಂಕರಪ್ಪ ನಿಧನದ ಬಳಿಕ ತೆರವಾದ ಸ್ಥಾನಕ್ಕೆ ಈಗ ಉಪಚುನಾವಣೆ ನಡೆಯುತ್ತಿದೆ. ಲೋಕಸಭಾ ಚುನಾವಣೆಯ ಬಳಿಕ ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ 2 ಬಣಗಳ ನಡುವಿನ ವಾಕ್ಸಮರ ತೀವ್ರವಾಗಿತ್ತು. ತಮ್ಮ ಬಣದಲ್ಲಿ ಗುರುತಿಸಿಕೊಂಡಿರುವ ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಟಿಕೆಟ್ ಕೊಡಿಸಲು ಕೇಂದ್ರದ ಮಾಜಿ ಸಚಿವ GM ಸಿದ್ದೇಶ್ವರ್ ಹಾಗೂ 2023ರ ಚುನಾವಣೆಯಲ್ಲಿ ಪರಾಭವಗೊಂಡಿದ್ದ BG ಅಜಯ್ ಕುಮಾರ್ ಅವರಿಗೆ ಟಿಕೆಟ್ ಕೊಡಿಸಲು ಮಾಜಿ ಸಚಿವ MP ರೇಣುಕಾಚಾರ್ಯ ಅವರ ನಡುವೆ ಮುಸುಕಿನ ಗುದ್ದಾಟವೂ ನಡೆದಿತ್ತು. ಕೊನೆಗೂ ತಮ್ಮ ಬೆಂಬಲಿಗ ಶ್ರೀನಿವಾಸ ದಾಸಕರಿಯಪ್ಪ ಅವರಿಗೆ ಟಿಕೆಟ್ ಕೊಡಿಸುವಲ್ಲಿ GM ಸಿದ್ದೇಶ್ವರ್ ಯಶಸ್ವಿಯಾಗಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಅಕ್ಕ ತಂಗಿ ತಾಯಿ ಅಂತೇಳಿ ಮಾತಾಡಿಸಿ ನಿಮ್ಮೆಲ್ಲರೂ ಕೂಡ ಏನೇ ಕೆಲಸದೂ ಕೂಡ ಮನೆ ಬಾಗಿಲು ಬಂದು ಕೆಲಸ ಮಾಡುವಂತ ವ್ಯಕ್ತಿ. ಆ ವ್ಯಕ್ತಿನ ದಯಮಾಡಿ ಯಾವುದೇ ಇದ್ರೂ ಕೂಡ ನೀವು ಅದಕ್ಕೆ ಗಮನ ಹರಿಸದೆ ತಾವೆಲ್ಲರೂ ಕೂಡ ಓಟ್ ಹಾಕಬೇಕು. ಇನ್ನೊಂದೆಡೆ ಕ್ಷೇತ್ರದಲ್ಲಿ ನಿರ್ಣಾಯಕ ಮತದಾರರನ್ನು ಹೊಂದಿರುವ ಮುಸ್ಲಿಂ ಸಮುದಾಯವು ಈ ಬಾರಿ ಕಾಂಗ್ರೆಸ್ ಟಿಕೆಟ್ ನೀಡುವಂತೆ ಬಿಗಿ ಪಟ್ಟು ಹಿಡಿದಿತ್ತು. ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷವನ್ನೇ ಬೆಂಬಲಿಸಿದ್ದೇವೆ. ಶಾಮನೂರು ಶಿವಶಂಕರಪ್ಪ ಅವರು ಇರುವವರೆಗೂ ಟಿಕೆಟ್ ಕೇಳಿರಲಿಲ್ಲ. ಈಗ ಟಿಕೆಟ್ ನೀಡಲೇಬೇಕು ಎಂದು ಮುಸ್ಲಿಮರು ಆಗ್ರಹಿಸಿದ್ದರು. ಉಸ್ತುವಾರಿ ಸಮಿತಿ ಸದಸ್ಯರ ಬಳಿ ಮುಸ್ಲಿಂ ಯುವಕರು ಆಕ್ರೋಶವನ್ನು ಹೊರಹಾಕಿದ್ದರು. ಇದೆಲ್ಲದರ ನಡುವೆ ಜಿಲ್ಲಾ ಉಸ್ತುವಾರಿ ಸಚಿವ SS ಮಲ್ಲಿಕಾರ್ಜುನ್ ಹಾಗೂ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಪುತ್ರ ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಮೂಲಕ ಶಾಮನೂರು ಕುಟುಂಬದ 3ನೇ ತಲೆಮಾರು ಅಧಿಕೃತವಾಗಿ ಚುನಾವಣಾ ರಾಜಕೀಯವನ್ನು ಪ್ರವೇಶಿಸಿದಂತಾಗಿದೆ. ಯಾರು ಅಸಮಾಧಾನ ಇದೆ ಅವರ ಅಸಮಾಧಾನವನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಕಾಂಗ್ರೆಸ್ ಟಿಕೆಟ್ ಕೈತಪ್ಪಿದ ಬೆನ್ನಲ್ಲೇ ಮುಸ್ಲಿಂ ಸಮುದಾಯದ ಮುಖಂಡ ಸಾದಿಕ್ ಪೈಲ್ವಾನ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು KPCC ಅಧ್ಯಕ್ಷ DK ಶಿವಕುಮಾರ್ ಅವರು ನಡೆಸಿದ ಮಾತುಕತೆಯ ಫಲವಾಗಿ ಸಾದಿಕ್ ಅವರು ಚುನಾವಣಾ ಕಣದಿಂದ ಹಿಂದೆ ಸರಿದರು. ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಅವರನ್ನು ಬೆಂಬಲಿಸುವುದಾಗಿ ಘೋಷಿಸಿದ್ದಾರೆ. ಮುಸಲ್ಮಾನ್ ಶಾಸಕರು, ನಮ್ಮ ನಾಯಕರುಗಳು ಅವರೆಲ್ಲ ಜನಸಂಖ್ಯೆ ಸ್ವಲ್ಪ ಇದೆ, ನೀವು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಅವ್ರಿಗೆ ಮನವಿಯನ್ನು ನಮಗೆ ಮಾಡಿದರು. ಸೊ ನಾವು ಕೆಲವು ಲೆಕ್ಕಾಚಾರ ಎಲ್ಲ ನಾವು ನೋಡಿದು. ನಮ್ಮ ಕಾಂಗ್ರೆಸ್ ಪಕ್ಷದ ಮೊದಲಿಂದ ಕೂಡ ಒಂದು ಪದ್ಧತಿ ಇದೆ. ಸೊ ಮುಂದೆ ಕೂಡ ಅನೇಕ ಅವಕಾಶಗಳು ಪ್ರತಿ ಸಂದರ್ಭದಲ್ಲೂ ಕೂಡ ರಾಜ್ಯಸಭೆಗಾಗಲಿ ವಿಧಾನ ಪರಿಷತ್ ಆಗಲಿ ಚೇರ್ಮನ್ಗಳಾಗಲಿ ಅತಿ ಹೆಚ್ಚಾಗಿ ನಾವು ನೇಮಕವನ್ನು ಮಾಡಿಕೊಂಡು ಆ ಸಮಾಜಕ್ಕೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ.
ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಅಫ್ಸರ್ ಕೊಡ್ಲಿಪೇಟೆ, ಆಮ್ ಆದ್ಮಿ ಪಕ್ಷದಿಂದ KS ಶಿವಕುಮಾರಪ್ಪ, ಉತ್ತಮ ಪ್ರಜಾಕೀಯ ಪಕ್ಷದಿಂದ ಈಶ್ವರ್ ಸೇರಿದಂತೆ ವಿವಿಧ ಪಕ್ಷಗಳ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಸೇರಿದಂತೆ ಒಟ್ಟು 25 ಅಭ್ಯರ್ಥಿಗಳು ಕಣದಲ್ಲಿ ಇಳಿದಿದ್ದಾರೆ. ಈ ಪೈಕಿ 13 ಅಭ್ಯರ್ಥಿಗಳು ಮುಸ್ಲಿಂ ಸಮುದಾಯದವರೇ ಆಗಿದ್ದಾರೆ. ಹೀಗಿದ್ದರೂ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆಯೇ ನೇರ ಪೈಪೋಟಿ ನಡೆಯುತ್ತಿದೆ. ಅಲ್ಲಿ ಒಬ್ಬ ಆಟೋ ಡ್ರೈವರ್ ಆಗಿದ್ದಂತವನು, ಅವನು ಆಟೋ ಡ್ರೈವರ್, ಅವನ ಮಗನೂ ಆಟೋ ಡ್ರೈವರ್, ಅವರ ಮೊಮ್ಮಗನೂ ಆಟೋ ಡ್ರೈವರ್ ಆಗ್ಬೇಕು. ಅದೇ ರೀತಿ ಇನ್ನೊಂದು ಕಡೆಗಳಲ್ಲಿ ಅವರು ಪಾರ್ಲಿಮೆಂಟೇರಿಯನ್, ಅವರ ಮಗನು ಪಾರ್ಲಿಮೆಂಟೇರಿಯನ್ MLA ಆಗ್ಬೇಕು. ಆ ರೀತಿಯಾಗಿ ನಡೀತಾ ಇದೆ. ಈ ರೀತಿಯಾದಂತಹ ಒಂದು ಡಿಫರೆನ್ಸ್ ಅಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅಲ್ಲಿರುವಂತಹ ಸಮಸ್ಯೆಗಳಲ್ಲಿ ಮುಖ್ಯವಾಗಿ ಒಂದು ಡಿಗ್ರಿ ಕಾಲೇಜ್ ಇಲ್ಲ, ಸರ್ಕಾರಿ ಡಿಗ್ರಿ ಕಾಲೇಜ್ ಇಲ್ಲ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ, ಒಂದು ಫುಲ್ ಫ್ಲೆಡ್ಜ್ ಡಾಕ್ಟರ್ ಇರುವಂತಹ ಒಂದು ಹೆರಿಗೆ ಹಾಸ್ಪಿಟಲ್ ಇಲ್ಲ. ಈ ನಡುವೆ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಇನ್ಸೈಟ್ಸ್ IAS ಸಂಸ್ಥಾಪಕ GB ವಿನಯ್ ಕುಮಾರ್ ಅವರು ಈ ಬಾರಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರಿಗೆ ಬೆಂಬಲ ಘೋಷಿಸಿದ್ದಾರೆ. ಬಿಜೆಪಿಯಿಂದ ನಾನು ಕೂಡ ಆಕಾಂಕ್ಷಿಯಾಗಿದ್ದೆ, ನನ್ನ ಹೆಸರು ಕೂಡ ಹೋಗಿತ್ತು. ಕೊನೆಯಲ್ಲಿ ಟಿಕೆಟ್ ಸಿಕ್ಕೇ ಬಿಡ್ತು ಅನ್ನೋ ಹೊತ್ತಿನಲ್ಲಿ ಟಿಕೆಟ್ ಸಿಗಲಿಲ್ಲ. ಆದರೆ ನಮ್ಮ ಪ್ರೀತಿಯ ಸಹೋದರ ಆದಂಥ ಶ್ರೀನಿವಾಸ್ ದಾಸಕರಿಯಪ್ಪನವರು ಅವರಿಗೆ ಟಿಕೆಟ್ ಸಿಕ್ಕಿದೆ. ಬಹಳ ಸಂತೋಷದ ವಿಚಾರ. ನಮಗೆ ದಾವಣಗೆರೆಯಲ್ಲಿ ಬೇಕಿರುವಂಥದ್ದು ಒಂದು ಬದಲಾವಣೆ. ಆ ಬದಲಾವಣೆ ನಮ್ಮ ಶ್ರೀನಿವಾಸ್ ದಾಸಕರಿಯಪ್ಪನವರಿಂದ ಶುರು ಆಗಬೇಕು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಒಟ್ಟು 2,31,132 ಮತದಾರರಿದ್ದಾರೆ. ಈ ಪೈಕಿ 1,17,690 ಮಹಿಳಾ ಮತದಾರರಿದ್ದಾರೆ. 1,13,399 ಪುರುಷ ಮತದಾರರಿದ್ದಾರೆ. 43 ಮಂದಿ ಲಿಂಗತ್ವ ಅಲ್ಪಸಂಖ್ಯಾತರಿದ್ದಾರೆ. 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಶಾಮನೂರು ಶಿವಶಂಕರಪ್ಪ ಅವರು 84,298 ಮತಗಳನ್ನು ಪಡೆದು ಗೆಲುವಿನ ನಗೆ ಬೀರಿದ್ದರು. ಬಿಜೆಪಿಯಿಂದ ಸ್ಪರ್ಧಿಸಿದ್ದ BG ಅಜಯ್ ಕುಮಾರ್ ಅವರು 56,410 ಮತಗಳನ್ನು ಪಡೆದಿದ್ದರು. ಈ ಮೂಲಕ ಶಿವಶಂಕರಪ್ಪ ಅವರು 27,888 ಮತಗಳ ಅಂತರದಲ್ಲಿ ಜಯ ಸಾಧಿಸಿದ್ದರು. ಇಲ್ಲಿ ದಕ್ಷಿಣ ಭಾಗದಲ್ಲಿ ಏನು ಇಂಪ್ರೂವ್ಮೆಂಟ್ ಆಗಿಲ್ಲ ಸರ್. ಇಲ್ಲಿ ಈ ಸೈಡು ಬೇರೆಯವರಿಗೆ ಜನ ದುಡ್ಡಿರೋರಿಗೆ ಎಲ್ಲ ಅಂಗಡಿ ಸಿಕ್ಕಿದೆ ಸರ್ ಒಳಗೆ. ಈಗ ನಾನು ಫುಟ್ಪಾತ್ ಮೇಲೆ ಮಾಡ್ಕೊಂಡು ತಿನ್ನೋದು ಸರ್. ಈಗ ನನಗೆ ಜಾಗ ಇಲ್ಲ. ಈಗ 4 ಗಾಡಿ ಮೇಲೆ ದಬ್ಕೊಂಡು ಅಡ್ಡಾಡ್ಬೇಕು ಸರ್. ಅಡ್ಡಾಡಿ ಮಾರ್ಬೇಕು ಸರ್ ತರಕಾರಿ ಎಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ವೀರಶೈವ ಲಿಂಗಾಯತ, ಕುರುಬ, ಮರಾಠ ಸಮುದಾಯದ ಮತಗಳಿದ್ದರೂ ಮುಸ್ಲಿಂ ಸಮುದಾಯದವರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಸದ್ಯ ಕ್ಷೇತ್ರವು ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ ಎಂಬ ವಿಚಾರವು ಚುನಾವಣೆಯಲ್ಲಿ ಸದ್ದು ಮಾಡುತ್ತಿದೆ. ಕುಟುಂಬ ರಾಜಕಾರಣದ ವಿರುದ್ಧವೂ ಅಸಮಾಧಾನ ಕೇಳಿ ಬಂದಿದೆ. ಉಪಚುನಾವಣೆಯ ಕಾರಣಕ್ಕೆ ಕ್ಷೇತ್ರದಲ್ಲಿ ಇಲ್ಲಿಯವರೆಗೂ ನಡೆದ ಚುನಾವಣೆಗಳಿಗಿಂತ ಈ ಬಾರಿಯ ಚುನಾವಣೆಯು ಜಿಲ್ಲೆ ಮಾತ್ರವಲ್ಲದೆ ಇಡೀ ರಾಜ್ಯದ ಗಮನ ಸೆಳೆದಿದೆ. ಭಾಳ ಸಮಸ್ಯೆ ಇದ್ದಾವೆ. ಹೇಳ್ಕೊಳಕ್ಕಾಗ್ತಾ ಇಲ್ಲ, ಹೇಳಿದ್ರೂ ಪರಿಹಾರ ಆಗ್ತಾ ಇಲ್ಲ. ಆದರೂ ನಾವು ಸ್ವಲ್ಪ ಬೇಡಿಕೆ ಶಾಮನೂರ ರಜ್ಜಿದ್ದಾಗ ಭಾಳ ಸಾರಿ ಬೇಡಿಕೆ ಇಟ್ಟಿದ್ದೀವಿ. ಒಂದು ಸ್ವಲ್ಪ ಲೈಟಿಂಗ್ ಪ್ರಾಬ್ಲಮ್ ಇತ್ತು, ಬಾತ್ರೂಮ್ ಪ್ರಾಬ್ಲಮ್ ಇತ್ತು, ಆಮೇಲೆ ರೋಡಿಂದು ಎಲ್ಲ ಕ್ಲಿಯರಿಟಿ ಮಾಡಿ, ಫುಟ್ಪಾತ್ ಎಲ್ಲ ಕ್ಲಿಯರಿಟಿ ಮಾಡಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈಗ ಎಲೆಕ್ಷನ್ ಹೇಳ್ಬೇಕಂದ್ರೆ ಒಂದು ರೀತಿ ಕಾಂಗ್ರೆಸ್ ಬಂದ್ರೂ ಒಳ್ಳೆಯದೇ, BJP ಬಂದರೂ ಒಳ್ಳೆಯದು ಅನ್ನೋ ಲೆಕ್ಕಕ್ಕೆ. ಯಾಕಂದರೆ ಎರಡು ಥರ ಹೇಳೋಕ್ಕೆ ಕಷ್ಟನೇ. ಇನ್ನು ಕಣದಲ್ಲಿರುವ ಅಭ್ಯರ್ಥಿಗಳ ಬಗ್ಗೆ ನೋಡುವುದಾದರೆ, ಲಂಡನ್ನಲ್ಲಿ ವಾಣಿಜ್ಯ ವಿಷಯದಲ್ಲಿ ಪದವಿ ಮುಗಿಸಿರುವ ಸಮರ್ಥ ಶಾಮನೂರು ಈ ಹಿಂದೆ ವಿಧಾನಸಭೆ ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ಕುಟುಂಬದವರ ಪರ ಪ್ರಚಾರದಲ್ಲಿ ಕಾಣಿಸಿಕೊಂಡಿದ್ದರು. ಈ ಬಾರಿ ತಾವೇ ಅಖಾಡಕ್ಕೆ ಇಳಿದು ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ಅವರ ಗೆಲುವಿಗೆ ಪೂರಕವಾಗಬಹುದಾದ ಅಂಶಗಳನ್ನು ನೋಡುವುದಾದರೆ, ಉಳಿದಂತೆ ತಂದೆ SS ಮಲ್ಲಿಕಾರ್ಜುನ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ತಾಯಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಸಂಸದೆಯಾಗಿದ್ದಾರೆ. ಕ್ಷೇತ್ರದಲ್ಲಿ ಶಾಮನೂರು ಕುಟುಂಬದ ಬಿಗಿ ಹಿಡಿತಾ ಇದೆ. ಸಾದಿಕ್ ಪೈಲಾನ್ ಬಂಡಾಯವು ಶಮನವಾಗಿದೆ. ಹೀಗಾಗಿ ಸಮರ್ಥ ಶಾಮನೂರವರು ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಸಮರ್ಥ್ ಅವರಿಗೆ ಹಿನ್ನಡೆಯಾಗುವ ಅಂಶಗಳನ್ನು ನೋಡುವುದಾದರೆ, ಟಿಕೆಟ್ ವಿಚಾರದಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಅಸಮಾಧಾನ ಕಾಣಿಸಿಕೊಂಡಿದೆ. ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಕೊರತೆ, ಕುಟುಂಬ ರಾಜಕಾರಣವು ಗೆಲುವಿಗೆ ಮುಳುವಾಗುವ ಸಾಧ್ಯತೆಯೂ ಇದೆ. ಇನ್ನು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರು ಹಲವು ವರ್ಷಗಳಿಂದ ಪಕ್ಷದಲ್ಲಿ ದುಡಿದಿದ್ದಾರೆ.
ಅವರ ತಂದೆ ದಾಸಕರಿಯಪ್ಪ ಅವರು ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಹೀಗಾಗಿ ರಾಜಕೀಯ ಹಿನ್ನೆಲೆಯೂ ಅವರಿಗಿದೆ. ಶ್ರೀನಿವಾಸ್ ಅವರ ಗೆಲುವಿಗೆ ಪೂರಕವಾಗುವ ಅಂಶಗಳನ್ನು ನೋಡುವುದಾದರೆ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮತಗಳು ಹೆಚ್ಚಿವೆ. ಒಂದು ವೇಳೆ ಮುಸ್ಲಿಂ ಸಮುದಾಯದ ಮತಗಳು ವಿಭಜನೆಯಾದರೆ ಇದರಿಂದ ಬಿಜೆಪಿಗೆ ಹೆಚ್ಚು ಅನುಕೂಲವಾಗಲಿದೆ. ಬಿಜೆಪಿ ಜಿಲ್ಲಾ ಮುಖಂಡರು ಒಗ್ಗಟ್ಟಿನ ಮಂತ್ರ ಜಪಿಸುತ್ತಿರುವುದು ಕೂಡ ಶ್ರೀನಿವಾಸ್ ಅವರ ಗೆಲುವಿಗೆ ಪ್ಲಸ್ ಆಗಬಹುದು. ಬಿಜೆಪಿಗೆ ಹಿನ್ನಡೆಯಾಗುವ ಅಂಶಗಳನ್ನು ನೋಡುವುದಾದರೆ ಕ್ಷೇತ್ರದಲ್ಲಿ ಇದುವರೆಗೂ ಬಿಜೆಪಿ ಜಯ ಸಾಧಿಸಿಲ್ಲ. ಇದಲ್ಲದೆ ಬಹುತೇಕ ಚುನಾವಣೆಗಳಲ್ಲಿ ಬಿಜೆಪಿಯು ಅಭ್ಯರ್ಥಿಗಳನ್ನು ಬದಲಾಯಿಸಿದೆ. ಮುಸ್ಲಿಂ ಸಮುದಾಯದ ಮತಗಳನ್ನು ಸೆಳೆಯುವಲ್ಲಿ ಬಿಜೆಪಿಯು ಹಿನ್ನಡೆ ಅನುಭವಿಸುತ್ತಿದೆ. ಕಾಂಗ್ರೆಸ್ ಎದುರಾಳಿ ಅಷ್ಟೇ, ನನಗೆ ಯಾರೂ ಅಲ್ಲ. ಕಾಂಗ್ರೆಸ್ ದುರಾಡಳಿತ ವ್ಯವಸ್ಥೆ ವಿರುದ್ಧ ನಮ್ಮೆಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ಹೋರಾಟ ಮಾಡ್ತಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ಮೇ 4ರಂದು ವಿಜಯದ ಪತಾಕೆ ಹಾರಿಸ್ತೀವಿ. ಈ ಬಾರಿ ದಾವಣಗೆರೆ ದಕ್ಷಿಣ ಬಿಜೆಪಿ ಪಾಲಾಗುತ್ತೆ. ಏಪ್ರಿಲ್ 9ರಂದು ಮತದಾನ ನಡೆಯಲಿದೆ. ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಲೇಬೇಕೆಂದು ಈಗಾಗಲೇ ರಾಜ್ಯ ಮಟ್ಟದ ನಾಯಕರು ಅಖಾಡಕ್ಕೆ ಇಳಿದು ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ತೀವ್ರ ಜಿದ್ದಾಜಿದ್ದಿಯಿಂದ ಕೂಡಿರುವ ಉಪಚುನಾವಣೆಯಲ್ಲಿ ವಿಜಯದ ಮಾಲೆ ಯಾರ ಕೊರಳಿಗೆ ಎಂಬುದು ಮೇ 4ರಂದು ತಿಳಿಯಲಿದೆ.